ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ. ಒಡಿಶಾದ ಭುವನೇಶ್ವರ್ ಏಮ್ಸ್ ಆಸ್ಪತ್ರೆ ಸಿಬ್ಬಂದಿಯ ರಜೆ ರದ್ದು ಮಾಡಲಾಗಿದೆ. ಎಲ್ಲಾ ರೀತಿಯ ರಜೆಯನ್ನು ರದ್ದುಗೊಳಿಸಿದಂತ ಏಮ್ಸ್ ಆಡಳಿತ ಮಂಡಳಿ ಈ ಒಂದು ತುರ್ತು ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇರುವಂತಹ ಕಾರಣ ಏಮ್ಸ್ನ ಸಿಬ್ಬಂದಿಯ ರಜೆಯನ್ನ ಈಗ ರದ್ದು ಮಾಡಲಾಗಿದೆ. ಒಡಿಶಾದ ಭುವನೇಶ್ವರ್ನ ಏಮ್ಸ್ ಆಸ್ಪತ್ರೆ ಸಿಬ್ಬಂದಿಯ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಎಲ್ಲಾ ರೀತಿಯ ರಜೆಯನ್ನ ಏಮ್ಸ್ ಆಡಳಿತ ಮಂಡಳಿ ರದ್ದುಗೊಳಿಸಿದೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸುತ್ತಿರುವಂತಹ ಕಾರಣ ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ರಮ ಕೈಗೊಳ್ಳಲಾಗಿದೆ. ಜಮ್ಮು ಕಾಶ್ಮೀರದ ಹಲವೆಡೆ ಪಾಕ್ ದಾಳಿಯನ್ನು ನಡೆಸ್ತಾ ಇದೆ. ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ರಜೌರಿ, ಪೂಂಚ್ನಲ್ಲಿ ನಿರಂತರ ಸ್ಫೋಟದ ಸದ್ದುಗಳು ಕೇಳಿಬರ್ತಾ ಇದೆ. ಪಠಾಣ್ಕೋಟ್, ಅಕ್ನೂರ್ನಲ್ಲೂ ಕೂಡ ಪಾಕಿಸ್ತಾನ ದಾಳಿಗೆ ಮುಂದಾಗಿದೆ. ಪಾಪಿ ಪಾಕ್ ಡ್ರೋನ್ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ಹಲವೆಡೆ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಈಗ ತಾನೇ ಹೇಳ್ತಾ ಇದ್ದ ಹಾಗೆ 26 ಪ್ರಮುಖ ಸ್ಥಳಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ. ಹೀಗಾಗಿ ಅಂತಹ ಸ್ಥಳಗಳಲ್ಲಿ ಈಗಾಗಲೇ ಒಂದಷ್ಟು ಕಟ್ಟೆಚ್ಚರಿಕೆಯನ್ನು ವಹಿಸಲಾಗಿದೆ. ಅಲ್ಲಿನ ನಾಗರಿಕರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಮತ್ತೆ ಜೊತೆಗೆ ಯಾವ್ಯಾವ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ಹೆಚ್ಚಿನ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೀವು ನೋಡ್ತಾ ಇರೋ ಹಾಗೆ ಹಲವು ಭಾಗದಲ್ಲಿ ಪಾಕಿಸ್ತಾನ ವ್ಯರ್ಥ ಪ್ರಯತ್ನವನ್ನ ಮಾಡಿರೋದು ಗೊತ್ತಾಗ್ತಾ ಇದೆ. ಅಲ್ಲಲ್ಲಿ ಈ ಶೆಡ್ಗಳೇನಿದೆ ಅಂತಹ ಭಾಗದಲ್ಲಿ ಮತ್ತೆ ನಿವಾಸಗಳ ಮೇಲೆ, ಖಾಲಿ ಇರುವಂತಹ ನಿವಾಸಗಳ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿರುವಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇರೋದು.